ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಸಿರಾಜ್. ಮೊದಲಿಗೆ ಹೆಡ್ಲೈನ್ಸ್. ತ್ಯಾಜ್ಯ ಘಟಕಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ತ್ಯಾಜ್ಯ ಘಟಕ ಸಂಪೂರ್ಣ ಸುಟ್ಟು ಭಸ್ಮ. ಹೊತ್ತುರಿತು ತ್ಯಾಜ್ಯ ಘಟಕ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಬೆಂಕಿ ನಂದಿಸುವ ಪ್ರಯತ್ನ. ವಿಜಯಪುರದಲ್ಲಿ ನಾಳೆ ಸಂವಿಧಾನ ಬಚಾವ್ ಆಂದೋಲನ. ಉತ್ತರ ಕರ್ನಾಟಕದ 8 ಜಿಲ್ಲೆಗಳ ಜನತೆ ಈ ಆಂದೋಲನಕ್ಕೆ ಭಾಗಿ. ಮೌಲಾನಾ ಸೈಯದ್ ತನ್ವೀರ್ ಪೀರ ಹಾಸ್ಮಿ ಹೇಳಿಕೆ. ದೇಶದ ಅತಿ ದೊಡ್ಡ ಸಂವಿಧಾನ ಉಳಿಸಿ ಜನ ಆಂದೋಲನ ಭರ್ಜರಿಯ ಸಿದ್ಧತೆ. ಪೂರ್ವ ಸಿದ್ಧತೆ ಕುರಿತು ಒಂದು ಝಲಕ್. ನಾಳೆಯ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಹಿಂದೆ ಲೀಕ್. ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್. ಪರೀಕ್ಷಾ ಮಂಡಳಿ ಬೇಜವಾಬ್ದಾರಿಯಿಂದಲೇ ಆಯಿತು ಲೀಕ್. ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ. ಸಾವಿರಾರು ಭಕ್ತರ ಸಮೂಹದಲ್ಲಿ ಶಿವನ ಜಾಗರಣೆ. ಶ್ರೀ ಮೌನೇಶ್ವರ ದೇವಸ್ಥಾನದ 4ನೇ ವಾರ್ಷಿಕ ಜಾತ್ರಾ ಮಹೋತ್ಸವ ಉದ್ಘಾಟಿಸಿದ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಡಿಯುವ ನೀರು ಚರಂಡಿಗೆ ಪೋಲು. ಹನಿ ನೀರಿಗೂ ಗ್ರಾಮಸ್ಥರ ಪರದಾಟ. ತ್ಯಾಜ್ಯ ಘಟಕಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ತ್ಯಾಜ್ಯ ಘಟಕ ಸಂಪೂರ್ಣ ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಒಂದು ನಡೆದಿದೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ಪಟ್ಟಣದ ಸರೂರ್ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು, ತ್ಯಾಜ್ಯ ಘಟಕ ಹೊತ್ತು ಯತ್ನಿಸಿದೆ. ತ್ಯಾಜ್ಯ ಘಟಕಕ್ಕೆ ಆಕಸ್ಮಿಕ ಬೆಂಕಿ ತಗುಲಿದ್ದರಿಂದ ತ್ಯಾಜ್ಯ ಘಟಕ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ದೇಶದೆಲ್ಲೆಡೆ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿರುವ ಸಂವಿಧಾನ ಬಚಾವ್ ಆಂದೋಲನ. ನಾಳೆ ವಿಜಯಪುರದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೌಲಾನಾ ಸೈಯದ್ ತನ್ವೀರ್ ಪೀರ ಹಾಸ್ಮಿ ಹೇಳಿದರು. ವಿಜಯಪುರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜಾಪುರ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ 3ಕ್ಕೆ ಕೋಲ್ಹಾರ ರಸ್ತೆಯ ಜುಮ್ನಾಳ್ ಕ್ರಾಸ್ ಬಳಿಯ ವಿಶಾಲ ಜಾಗದಲ್ಲಿ ಭಾರತೀಯ ಸಂವಿಧಾನ ಉಳಿಸಿ ಜನಾಂದೋಲನವನ್ನು ಹಮ್ಮಿಕೊಳ್ಳಲಾಗಿದ್ದು, ಉತ್ತರ ಕರ್ನಾಟಕದ 8 ಜಿಲ್ಲೆಗಳ ಜನತೆ ಈ ಆಂದೋಲನದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. 8 डिस्ट्रिक्ट्स पर मुश्तमिल बीजापुर की हिस्ट्री में पहली मर्तबा संविधान बचाओ आंदोलन होने जा रहा है. ये आंदोलन देश के मौजूदा हालात के तनाजुर में CAA, NRC, NPR की मुखालिफत में मुनक्किद होगा. ये आंदोलन किसी एक समुदाय का, किसी एक मजहब का आंदोलन नहीं है, बल्कि ये आंदोलन सारे हिंदुस्तानियों का आंदोलन है, सारे भारतीयों का आंदोलन है. इसलिए कि इस वक्त हमारे देश का संविधान खतरे में है, हमारे देश की आन बान शान तिरंगा खतरे में है. देश के संविधान के साथ छेड़छाड़ हो रही है और मजहब की बुनियाद पर शहरियत देने वाला कानून सिटीजनशिप अमेंडमेंट एक्ट, जो हमारे अपने देश के संविधान और उसके प्रियम्बल के खिलाफ है, वो वजूद में आया है. इस वक्त पूरे मुल्क में एहतजाज का, प्रोटेस्ट का सिलसिला जारी है. इसी संविधान को बचाने के लिए बीजापुर के हिंदू, मुस्लिम, सिख, ईसाई हम सब मिलकर बड़ी तादाद में आवाज़ उठा रहे हैं और हमें उम्मीद है कि हमारी आवाज़ दिल्ली तक पहुंचेगी. इस संविधान में मजहबी रहनुमाओं के अलावा सियासी कायदीन मुल्क से और सूबा से तशरीफ़ ला रहे हैं. हमारी उम्मीद है कि कल का आंदोलन बहुत ही कामयाब रहेगा, जिसमें बीजापुर के हिंदू, मुस्लिम बड़ी तादाद में शिरकत करेंगे और हम सब मिलकर इस आंदोलन को कामयाब बनाने की कोशिश करेंगे. इस आंदोलन के लिए तैयारियां मुकम्मल हो गई हैं. पुलिस डिपार्टमेंट का काफ़ी कोऑपरेशन है, हम भी पुलिस डिपार्टमेंट को कोऑपरेट कर रहे हैं और बड़े पैमाने पर कोलार रोड पर इस आंदोलन को कामयाब बनाने के लिए हर तरह के इंतजामात किए गए हैं. मैं आज की इस प्रेस कॉन्फ्रेंस के ज़रिया बीजापुर के तमाम हिंदू, मुस्लिम, सिख, ईसाई सबसे गुजारिश करूंगा कि आप बड़ी तादाद में तशरीफ लाएं और इस आंदोलन को कामयाब बनाएं. ನಂತರ ಮಾತನಾಡಿದ ಮೊಹಮ್ಮದ್ ಯೂಸುಫ್ ಖಾಜಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಭಾರತೀಯ ಸಂವಿಧಾನ ವಿಶ್ವದ ಶ್ರೇಷ್ಠ ಸಂವಿಧಾನವಾಗಿದೆ. ಸಮಾನತೆ, ಜಾತ್ಯತೀತ ಮುಂತಾದ ಉದಾತ್ತ ಧ್ಯೇಯಗಳನ್ನು ಒಳಗೊಂಡಿದೆ. ದೇಶದ ಪ್ರತಿಯೊಬ್ಬನಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ಸಂವಿಧಾನ ಕರುಣಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ CAA, NRC, NPR ದಂತಹ ಸಂವಿಧಾನ ವಿರೋಧಿ ಕಾನೂನನ್ನು ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಭಾರತೀಯ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದೆ. ಸಂವಿಧಾನ ವಿರೋಧಿ ನೀತಿಯನ್ನು ವಿರೋಧಿಸುವುದು ಭಾರತೀಯ ಪ್ರಜೆಗಳ ಕರ್ತವ್ಯವಾಗಿದೆ ಎಂದರು.
ತಾವು ನೋಡಿರಬಹುದು ಈ ಬೃಹತ್ ಸಮ್ಮೇಳನ ಪ್ರತಿಭಟನಾ ಸಮಾರಂಭ ನಾಳೆ ಫೆಬ್ರವರಿ 24ನೇ ತಾರೀಕು ಸೋಮವಾರ ದಿವಸ ಮಧ್ಯಾಹ್ನ 3 ಗಂಟೆಗೆ ಬಾಗಲಕೋಟ್ ರಸ್ತೆಯಲ್ಲಿರುವಂಥ ಜುಮ್ನಾಳ್ ಕ್ರಾಸ್ ಹತ್ತಿರ ಇರುವಂಥ ಒಂದು ಬೃಹತ್ ಮೈದಾನದಲ್ಲಿ ಸುಮಾರು 100 ಎಕರೆಗಂತೂ ಹೆಚ್ಚಿರುವಂಥ ಈ ಜಮೀನಿನಲ್ಲಿ ಈ ಸಮಾರಂಭ ನಡೀತಾ ಇದೆ. ಈ ಸಮಾರಂಭ ಸರಿಯಾಗಿ 3 ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ರಾತ್ರಿ 9-10 ಗಂಟೆವರೆಗೂ ಇದು ಸಮಾರಂಭ ನಡೆಯುತ್ತದೆ. ಈ ಸಮಾರಂಭದಲ್ಲಿ ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲ ಜನರಿಗೂ ನಾವು ಆಹ್ವಾನಿಸಿದ್ದೇವೆ. ಪುರುಷರಿಗೂ ಮಹಿಳೆಯರಿಗೂ ಸಮಾಜ ಚಿಂತಕರಿಗೂ ಈ ದೇಶದ ಬಗ್ಗೆ ಕಾಳಜಿ ಇರುವಂಥ ಎಲ್ಲ ಜನರಿಗೂ, ಮಠಾಧೀಶರಾಗಲಿ ರಾಜಕೀಯ ಧುರೀಣರಾಗಲಿ ಮತ್ತು ಇತರ ಎಲ್ಲ ಜನರಿಗೂ ಯಾರಿಗೆ ಈ ದೇಶದ ಬಗ್ಗೆ ಕಾಳಜಿ ಇದೆ, ಈ ದೇಶದ ಅಭಿವೃದ್ಧಿ ಬಗ್ಗೆ ಅವರಿಗೆ ಕಳಕಳಿ ಇದೆ, ಇಂಥ ಎಲ್ಲ ಜನರಿಗೂ ನಾವು ಆಹ್ವಾನ ಕೊಟ್ಟಿದ್ದೇವೆ ಮತ್ತು ಬೃಹತ್ ಪ್ರಮಾಣದಲ್ಲಿ ಎಲ್ಲ ಮುಖಂಡರು ಈ ನಮ್ಮ ಸಮಾರಂಭದಲ್ಲಿ ಬರ್ತಾ ಇದ್ದಾರೆ. ಈ ಮಾತನ್ನು ನಾನು ಬಹಳ ಸ್ಪಷ್ಟಪಡಿಸುತ್ತಿದ್ದೇನೆ. ನಮ್ಮ ಈ ಆಂದೋಲನ ರಚನಾತ್ಮಕ ವಿಧಾನದಲ್ಲಿ, ಶಾಂತಿಯುತ ವಿಧಾನದಲ್ಲಿ, ಪ್ರಜಾಸತ್ತಾತ್ಮಕ ವಿಧಾನದಲ್ಲಿ ನಡೀತಾ ಇದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚಿಸಿದ್ದಾರೆ. ಇದಕ್ಕೆ ಒಂದು ಪ್ರಜಾಸತ್ತಾತ್ಮಕ ದೇಶವನ್ನಾಗಿ ಮಾಡಿದ್ದಾರೆ. ಅದೇ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮುಖಾಂತರ ನಾವು ಈ ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ. ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಈ ಒಂದು ಮೈದಾನದಲ್ಲಿ ಬಹಳ ದೊಡ್ಡ ಪ್ರಮಾಣದ ಮೇಲೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಸುಮಾರು 100 ಎಕರೆಗಿಂತ ಹೆಚ್ಚು ಇರುವಂತಹ ಜಮೀನಿನಲ್ಲಿ ಪುರುಷರು ಮಹಿಳೆಯರಿಗೆ ಎಲ್ಲ ತರಹದ ಸೌಕರ್ಯಗಳನ್ನು ನಾವು ಕಲ್ಪಿಸಿದ್ದೇವೆ. ಬಿಜಾಪುರದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಲ್ಲಿ ಸುಮಾರು 8 ಜಿಲ್ಲೆಗಳಿಂದ ಜನರು ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ನಿರೀಕ್ಷಣೆಯ ಪ್ರಕಾರ ಸುಮಾರು 1.5ರಿಂದ 2 ಲಕ್ಷ ಜನರು ಇಲ್ಲಿ ಸೇರಬರುವಂತ ನಮ್ಮ ಅಂದಾಜಿದೆ. ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ, ಧರ್ಮಗುರುಗಳು ಬರ್ತಾ ಇದ್ದಾರೆ, ರಾಜಕೀಯ ಮುಖಂಡರು ಬರ್ತಾ ಇದ್ದಾರೆ, ಪುರುಷರು ಮಹಿಳೆಯರು ಅಧಿಕ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮತ್ತು ಇದರಲ್ಲಿ ತಮಗೆ ಎಲ್ಲರೂ ಗೊತ್ತಿದ್ದ ಹಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, HD ಕುಮಾರಸ್ವಾಮಿನವರು ಮತ್ತು ನಮ್ಮ ಗೋಪಾಲಗೌಡ ಸಾಹೇಬರು, ಯಶವಂತ ಸಿನ್ಹಾ ಅವರು, ಸೀತಾರಾಮ್ ಯೆಚೂರಿ, ಶತ್ರುಘ್ನ ಸಿನ್ಹಾ, ಮಲ್ಲಿಕಾರ್ಜುನ ಖರ್ಗೆ, ಭಾನು ಪ್ರತಾಪ್ ಸಿಂಗ್ ಮತ್ತು ಶಶಿಕಾಂತ್ ಸೆಂಥಿಲ್ ಮತ್ತು ರಾಮ್ ಪುನಿಯಾನಿ, ಚಂದ್ರಶೇಖರ್ ಆಜಾದ್, ಇತರ ಅನೇಕ ಗಣ್ಯರು ಇದರಲ್ಲಿ ಬರ್ತಾ ಇದ್ದಾರೆ. ನಾನು ಒಂದು ಕಳಕಳಿ ವಿನಂತಿ ಅಂದರೆ ತಮ್ಮ ಮುಖಾಂತರ ಎಲ್ಲ ಜನರಿಗೆ ಇದು ಒಂದು ಸಂದೇಶವನ್ನು ಕೊಡಬೇಕು. ಶಾಂತಿಯುತವಾದಾಗ ಬಂದು ಕಾನೂನನ್ನು ಯಾರೂ ತಮ್ಮ ಕೈಯಲ್ಲಿ ತೆಗೆದುಕೊಳ್ಳೋದಿಲ್ಲ. ನಮ್ಮ ವಿಧಾನ ರಚನಾತ್ಮಕ ವಿಧಾನವಾಗಿದೆ. ಹಿಂಸೆಗೆ ಯಾವುದೇ ಥರದ ಇಲ್ಲಿ ಯಾವುದೇ ಆಸ್ಪದ ಇಲ್ಲ ಇಲ್ಲಿ. ಆದ್ದರಿಂದ ನಾವೆಲ್ಲರೂ ಕೂಡಿ ಇದೊಂದು ಐತಿಹಾಸಿಕ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಒಂದೇ ಒಂದು ಮಾತಂದರೆ ನಮ್ಮ ಸಂವಿಧಾನ ನಮಗೆ ಬಹಳ ಆತ್ಮೀಯವಾಗಿದೆ. ಈ ಸಂವಿಧಾನ ಗೌರವಿಸುವ ಮುಖಾಂತರ ನಾವು ನಮ್ಮ ದೇಶ ಪ್ರೇಮವನ್ನು ಪ್ರಕಟಿಸುತ್ತಿದ್ದೇವೆ. ಈ ದೇಶ ಬಗ್ಗೆ ಎಷ್ಟು ನಮಗೆ ಕಾಳಜಿ ಇದೆ ಇದನ್ನು ನಾವು ತೋರಿಸ್ತಾ ಇದ್ದೇವೆ. ಸಂವಿಧಾನ ಉಳಿದರೆ ನಮ್ಮ ದೇಶ ಉಳಿಯುತ್ತದೆ. ಈ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಈ ಮಾತನ್ನು ಹೇಳಲಾಗಿದೆ, ವಿ ಪೀಪಲ್ ಆಫ್ ಇಂಡಿಯಾ, ಅಂದರೆ ನಾವು ಈ ಭಾರತದ ಪ್ರಜೆಗಳಾಗಿದ್ದೇವೆ. ಇಲ್ಲಿ ಜಾತಿ ಮತ ಪಂಥಗಳ ಯಾವುದೇ ಮಾತನ್ನು ಹೇಳಲಾಗಿಲ್ಲ. ನಮ್ಮ ದೇಶ ಒಂದು ಜಾತ್ಯತೀತ ದೇಶವಾಗಿದೆ. ಆದ್ದರಿಂದ ಎಲ್ಲರೂ ಕೂಡಿ ಈ ದೇಶದ ಬಗ್ಗೆ ನಾವು ಕಾಳಜಿ ವಹಿಸೋಣ ಮತ್ತು ಸಂವಿಧಾನವನ್ನು ಉಳಿಸೋಣ ಮತ್ತು ನಾಳೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ತಮ್ಮೆಲ್ಲರ ಸಹಕಾರವಿರಲಿ. ಎಲ್ಲರೂ ಈ ಸಮಾರಂಭಕ್ಕೆ ಬಂದು ಇದನ್ನು ಶೋಭೆ. ಸಂವಿಧಾನ ಬಚಾವೋ ಆಂದೋಲನ ವಿಜಯಪುರ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ನಾಳೆ ನಡೆಯಲಿದೆ. ದೇಶದ ಅತಿದೊಡ್ಡ ಸಂವಿಧಾನ ಉಳಿಸಿ ಜನಾಂದೋಲನ ಭರ್ಜರಿಯಾಗಿ ಸಿದ್ಧತೆ ಕೈಗೊಂಡಿದ್ದು, ಈ ಪೂರ್ವ ಸಿದ್ಧತೆ ಕುರಿತಾಗಿ ನಮ್ಮ ವರದಿಗಾರರಾದ ಹರ್ಷಿತಾ ವಾಕ್ತ್ರೋ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬಿಜಾಪುರ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಏನು ನಾಳೆ ಅಂದರೆ ಫೆಬ್ರವರಿ 24 ನಾಳೆ ಏನು ಭಾರತೀಯ ಉಳಿಸಿ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ಒಂದು ಸಮಾವೇಶಕ್ಕಾಗಿ ಒಂದು ಭರ್ಜರಿಯಾಗಿ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ನಾನು ಹಿಂದ್ಗಡೆ ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಈ ಒಂದು ಬೃಹತ್ ಜನಾಂದೋಲನ ಸಮಾವೇಶಕ್ಕೆ ಏನು ಆಗಮಿಸುವಂಥ ಜನರಿಗೋಸ್ಕರ ಇಲ್ಲಿ ಒಂದು 60,000ಕ್ಕೂ ಹೆಚ್ಚು ಒಂದು ಕುರ್ಚಿಗಳ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾರಿಗೇಟ್ಗಳ ಮೂಲಕ ಆಮೇಲೆ ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇಲ್ಲಿ ಮಹಿಳೆಯರಿಗೆ ಆಮೇಲೆ ಪುರುಷರಿಗೆ ಆಮೇಲೆ ಸಪ್ರೇಟಾಗಿ ಇಲ್ಲಿ ಒಂದು ಕುರ್ಚಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುಮಾರು 60,000ಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದು 8 ಜಿಲ್ಲೆಗಳಿಂದ ಇನ್ನು 2 ಲಕ್ಷಕ್ಕಿಂತ ಹೆಚ್ಚು ಇಲ್ಲಿ ಜನರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ಮುಖ್ಯವಾಗಿ ವೇದಿಕೆಯನ್ನು ನೋಡೋದಾದರೆ ಇಲ್ಲಿ ಒಂದು 3 ವೇದಿಕೆಗಳನ್ನು ಮಾಡಲಾಗಿದೆ. ಸೊ ಮೊದಲೇ ಅಂದರೆ ಇಲ್ಲಿ ಸುಮಾರು ಸಾಕಷ್ಟು ಒಂದು ಪ್ರಭಾವಿ ರಾಜಕಾರಣಿಗಳು ಆಗಿರ್ಬೋದು, ಒಂದು ಗಣ್ಯರು ಎಲ್ಲ ಆಗಮಿಸುವಂಥದ್ದು, ಸುಮಾರು 1000ಕ್ಕೂ ಹೆಚ್ಚು ಗಣ್ಯರು ಇಲ್ಲಿ ವೇದಿಕೆ ಮೇಲೆ ಆಸೀನರಾಗುವಂಥದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ವೇದಿಕೆಯ ಒಂದು ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ.
ಸೊ ಇದಕ್ಕೆ ಒಂದು ಸಮಾವೇಶದ ಬೃಹತ್ ಒಂದು ಸಿದ್ಧತೆ ಸಲುವಾಗಿ ಒಂದು ಸಿದ್ಧತೆಯನ್ನು ಕೈಗೊಳ್ಳುವಂಥ ಒಂದು ಪ್ರಮುಖವಾಗಿ ಒಂದು ನೇತೃತ್ವವನ್ನು ವಹಿಸಿ ಮಾಡ್ತಿರುವಂಥ ಒಂದು ಕಾಂಗ್ರೆಸ್ ಮುಖಂಡರಾದಂಥ ಹಮೀದ್ ಮುಷ್ರಿಫ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಯಾವ ರೀತಿಯಾಗಿ ಸಿದ್ಧತೆಯನ್ನು ಇಲ್ಲಿ ಕೈಗೊಂಡಿದ್ದಾರೆ, ಆಮೇಲೆ ಎಷ್ಟು ಜನರು ಇಲ್ಲಿ ಬರುವ ನಿರೀಕ್ಷೆ ಇದೆ ಅಂತ ಅವ್ರನ್ನ ಕೇಳೋಣ ಬನ್ನಿ. ನಮಸ್ತೆ. ನಾಳೆ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ತಿದ್ದಾರೆ. ಸೊ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ, ಆಮೇಲೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಕೈಗೊಂಡಿದ್ದೀರಿ? 1.5 ಲಕ್ಷದಿಂದ 2 ಲಕ್ಷ ಮಂದಿ ಕೊಡ್ತಾವೆ. ಈ ಸ್ಟೇಜ್ ಮ್ಯಾಗ ಒಂದು ಸ್ಟೇಜ್ ಮ್ಯಾಗ 700 ಮಂದಿ, ಮೇನ್ ಸ್ಟೇಜ್ ಮ್ಯಾಗೆ ಒಂದು 100 ಮಂದಿ, ಮಗ್ಗಲ್కి ಸ್ಟೇಜ್ ಮ್ಯಾಗ ಒಂದು 500 ಮಂದಿ. ಇದು VIP ಕುರ್ಚಿಗಳು ಅದಾವೆ. ಇದರ ಮಗ್ಗಲ್ಕ ಲೇಡೀಸ್ ಅದ, ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೀವಿ. ಅದರ ಮಗ್ಗಲ್ಕೆಲ್ಲ ಜೆಂಟ್ಸ್ ಕುರ್ಚಿ ಹಾಕ್ತೀವಿ. ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಅರ್ಧ ಕೆಲಸ ಮುಗ್ದೈತಿ. ಪ್ರೆಸ್ ಅವ್ರದ್ದು ಬೇರೆ ಅದ. ಎಲ್ಲರ ವ್ಯವಸ್ಥೆ ಮಾಡೀವಿ. ಈಗ ನೀರಿನ ಸವಲತ್ತು ಮಾಡೀವಿ. ಅವ್ರಿಗೆ ಡ್ರೈ ಫ್ರೂಟ್ ಊಟನೂ ಪ್ಯಾಕ್ ಮಾಡಿ ಕೊಡ್ತೀವಿ ಬಂದವ್ರಿಗೆ ಬೇರೆ ಊರ್ಲಿಂದ. ಅವ್ರಿಗೆಲ್ಲ ನಾವು ಹೊರಗಿನ ಬಂದವ್ರಿಗೆ ವೆಹಿಕಲ್ ಪಾಸ್, ವೆಹಿಕಲ್ ಪಾರ್ಕಿಂಗ್, ಎಷ್ಟು ಮಂದಿ ಬಂದ್ರೂ ಮುಂದೆ 18-19 ಎಕರೆ ಅದ ಪಾರ್ಕಿಂಗ್. ಅಲ್ಲಿಂದ ಮತ್ತು ಜೈನ್ ಹೈಸ್ಕೂಲ್ ತನ ಅದ, ಈ ಕಡೆ ಬಾಗಲಕೋಟೆ ರೋಡ್ಕದ ಎಲ್ಲ ವ್ಯವಸ್ಥೆ ಮಾಡೀವಿ. ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ರಭಾವಿ ರಾಜಕಾರಣಿಗಳು ಕೂಡ ಬರುವಂಥ ನಿರೀಕ್ಷೆ ಇದೆ. ಸೊ ಆಮೇಲೆ ಜನರು ಕೂಡ ತುಂಬ ಜನ ಸೇರುವಂಥ ಒಂದು ನಿರೀಕ್ಷೆ ಕೂಡ ಇದೆ. ಸೊ ಅದ್ರ ಮತ್ತೆ ಏನು ವಿಶೇಷವಾಗಿ ಅವ್ರಿಗೆ ಸೌಲಭ್ಯಗಳನ್ನ ಕಲ್ಪಿಸ್ತೀವಿ? ಸೌಲಭ್ಯಗಳು ನೀರು ಎಲ್ಲ ಸೌಲಭ್ಯ ಕೊಡ್ತೀವಿ ಅವ್ರಿಗೆ. ಎಲ್ಲ VIP ಮಂದಿ ಭಾಳ ಬರ್ತಾವೆ, ಎಲ್ಲ ಲೀಡರ್ ಬರ್ತಾವೆ, 8 ಜಿಲ್ಲೆ ಮಂದಿ ಬರ್ತಾರೆ. ಎಲ್ಲ ವ್ಯವಸ್ಥೆ ಮಾಡಿವಿ ಅವ್ರ ಸಲುವಾಗಿ. ಆಮೇಲೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ಕಲ್ಪಿಸ್ತೀವಿ. ಅದಾರ ಅವರು ಬಂದಾರ. ಎಲ್ಲರೂ ಅವರು ಹಿಂದೆ ಎಲ್ಲ ಅವ್ರದ್ದು ನಡೆದೈತಿ. ಒಂದು 1500 ಪೊಲೀಸ್ ಸಿಬ್ಬಂದಿ ಅದಾರ. ಎಲ್ಲ ನಮ್ಮ SP ಸಾಹೇಬರು, DSP ಸಾಹೇಬರು, ಅಡಿಷನಲ್ SP ಸಾಹೇಬರು, CPI ಸಾಹೇಬರು, PS ಸಾಹೇಬರು ಭಾಳ ನಮ್ಗೆ ಹೆಲ್ಪ್ ಮಾಡ್ಯಾರ. ಎಲ್ಲರೂ ಕೂಡಿ ಈಗ ಅವರು ಬಂದದಾರ. ಅವರು ನೋಡಿದ್ರೆ ವೀಕ್ಷಕರೇ, ಈ ಒಂದು ನಾಳೆ ನಡೆಯುವಂಥ ಒಂದು ಬೃಹತ್ ಸಂವಿಧಾನ ಉಳಿಸಿ ಜನಾಂದೋಲನ ಸಮಾವೇಶದಲ್ಲಿ ಸಾಕಷ್ಟು 8 ಜಿಲ್ಲೆಗಳಿಂದ ಸುಮಾರು 3-4 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಒಂದು ಆಗಮಿಸುವಂಥ ನಿರೀಕ್ಷೆ ಇದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಅವರಿಗೆ ಕುಡಿಯುವ ನೀರಿಂದ ಆಗಿರ್ಬೋದು, ಆಮೇಲೆ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಇಲ್ಲಿ ಒಂದು ಸಮಾವೇಶದ ಒಂದು ವೇದಿಕೆ ನೋಡೋದಾದರೆ ಸುಮಾರು ಒಂದು 12 ಎಕರೆ ಒಂದು ಜಾಗದಲ್ಲಿ ಒಂದು ಸಮಾವೇಶದ ಒಂದು ಜನರಿಗೆ ಕೂತ್ಕೊಳ್ಳುವಂತಾಗಿರ್ಬೋದು, ಆಮೇಲೆ ಅವರಿಗೆಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಸೊ ಈ ಒಂದು ನಾಳೆ ನಡೆಯುವಂಥ ಒಂದು ಭಾರತೀಯ ಉಳಿಸಿ ಆಂದೋಲನದಲ್ಲಿ ಸುಮಾರು ಒಂದು ಧ್ವನಿ ಮುದ್ರಕಗಳ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಇಲ್ಲಿ ಒಂದು ಚೇರ್ಗಳ ವ್ಯವಸ್ಥೆ, ಆಮೇಲೆ ಮೀಡಿಯಾ ಮಾಧ್ಯಮದವರಿಗಾಗಿ ಒಂದು ಸಪ್ರೇಟ್ ಆಗಿ ಒಂದು ಜಾಗವನ್ನು ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಆಮೇಲೆ ಈಗ ಬೆಳಕಿನಲ್ಲಿ ನಡೆಯುವಂಥ ಒಂದು ಕತ್ಲಾದುಗಳು ಕಂಟಿನ್ಯೂ ಆಗುವಂಥ ಒಂದು ಕಾರ್ಯಕ್ರಮ ಇದಾಗಿದ್ರು ಕೂಡ ಇಲ್ಲಿ ಒಂದು ಲೈಟಿನ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಇಷ್ಟು ಚೇರ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಂದು ಪೊಲೀಸ್ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಸೊ ಅದೇ ರೀತಿಯಾಗಿ ಒಂದು ನಮ್ಮ ನಗರದ ಒಂದು ಮೊದಲ ಮೇಯರ್ ಆಗಿರುವಂಥ ಸಜ್ಜಾದಿ ಪೀರಾ ಮುಷ್ರಿಫ್ ಅವರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಸೊ ಎಷ್ಟು ಜನರು ಬರೋ ನಿರೀಕ್ಷೆ ಇದೆ ಅದೆಲ್ಲ ಕೇಳೋಣ ಅವರಿಗೆ. ಹೇಳಿ ಮೇಡಮ್. ಅಂದರೆ ಇಲ್ಲಿ ಎಷ್ಟು ಜನ ಬರುವ ನಿರೀಕ್ಷೆ ಇದೆ ಸರ್, ಆಮೇಲೆ ಕಾರ್ಯಕ್ರಮದ ಸಿದ್ಧತೆ ಯಾವ ರೀತಿಯಾಗಿ ನಡೀತದೆ? ಕಾರ್ಯಕ್ರಮ ಸಿದ್ಧತೆ ಅಂತೂ ಕಂಪ್ಲೀಟ್ ಆಗ್ಯದ. ಲೇಡೀಸ್ ಕುಂಡಲಿಕೆ ಎಲ್ಲ ಸವಲತ್ತುಗಳು ಚಲೋ ಸವಲತ್ತು ಮಾಡ್ಯಾರ. ಬಸ್ ಮಾಡ್ಯಾರ, ಮತ್ತು ಅವ್ರು ಕುಂಡಲಿಕೆ ಕುರ್ಚಿ ಟೇಬಲ್ ಎಲ್ಲ ಮಾಡ್ಯಾರ. ಊಟದ ವ್ಯವಸ್ಥೆ ಮಾಡ್ಯಾರ. ಮತ್ತು ಇಲ್ಲಿ ಆಂಬ್ಯುಲೆನ್ಸ್ ನಿಂದಲಿಕ್ಕೆ, ಫೈರ್ ಬ್ರಿಗೇಡ್ ನಿಂದಲಿಕ್ಕೆ, VIP ನಿಂದಲಿಕ್ಕೆ ಎಲ್ಲ ಇದು ಮಾಡ್ಯಾರ. ಮತ್ತು ದೊಡ್ಡ ದೊಡ್ಡ ಲೀಡರ್ಸ್ ಬರ್ತಾರೆ. ಎಲ್ಲ ಮನೆ ಮಾಡ್ಕೊತೀವಿ. ಎಲ್ಲರೂ ಬಂದು ಜನರು ಬಂದು ಈ ಕಾರ್ಯಕ್ರಮಕ್ಕೆ ಶೋಭಾ ತರಬೇಕು ಸಂವಿಧಾನ ಬಚಾವ್ ಆಂದೋಲನಕ್ಕೆ. ಎಷ್ಟು ಜನ ಬರುವ ನಿರೀಕ್ಷೆ ಇದೆ? ಅಂದಾಜು 2 ಲಕ್ಷದಿಂದ 3 ಲಕ್ಷ ಮಂದಿ ಬರಬಹುದು ಅಂತ ನಮ್ಮ ನಿರೀಕ್ಷೆ ಇದೆ. ಯಾಕಂದರೆ 7ರಿಂದ 8 ಡಿಸ್ಟಿಕ್ ಮತ್ತು ಮಹಾರಾಷ್ಟ್ರದಿಂದ ಕೆಲವೊಂದು ಕಡೆಯಿಂದ ಸೋಲಾಪುರ ಮ್ಯಾಲಿಂದ ಬರ್ಲಾಗ್ತಾರೆ ಇಲ್ಲಿ ಹುಡುಕಾದ್ರಿ ಸರ್. ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆಗೆ ಖಾದ್ರಿ ಅವರು. ಇವತ್ತು ಇಲ್ಲೇ ನಾವೆಲ್ಲ ಸಿದ್ಧತೆಯನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಆರ್ಗನೈಸೇಷನ್ ಕಮಿಟಿಯವರೆಲ್ಲರೂ ಬಂದಿದ್ವಿ. ಮತ್ತು ನಾಳೆ ಹಮ್ಮಿಕೊಂಡಿದ್ದ
ಸಂವಿಧಾನ ಬಚಾವ್ ಆಂದೋಲನ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಮತ್ತು ಇನ್ನೊಂದೇನಿದೆ ಅಂತಂದರೆ ನಾಳೆ ಕಾರ್ಯಕ್ರಮಕ್ಕೆ ಸುಮಾರು ಅಂದಾಜು 2 ರಿಂದ 2.5 ಲಕ್ಷ ಜನರು ಸೇರುವುದು ಸಾಧ್ಯತೆ ಇದೆ. ಮತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸಂವಿಧಾನ ಬಚಾವ್ ಆಂದೋಲನ, ಸಂವಿಧಾನದ ಮೌಲ್ಯಗಳನ್ನು ಸಾರ್ವಜನಿಕರಲ್ಲಿ ತಿಳಿಸುವಂಥದ್ದು. ಅದು ಸಂವಿಧಾನ ಅಂದರೆ ಈ ದೇಶದ 135 ಕೋಟಿ ಜನರದ ಭಾವನೆ ಮತ್ತು 135 ಕೋಟಿ ಜನರದ ವಾಸುವಿಗಾಗಿ ಇರತಕ್ಕಂಥ ಒಂದು ಸಂವಿಧಾನದು. ಆ ಸಂವಿಧಾನಕ್ಕೆ ಇವತ್ತು ಉಳಿವಿಗಾಗಿ ಈ ಹೋರಾಟವನ್ನು ಕೈಗೊಳ್ಳಲಾಗಿದೆ. ಅದಕ್ಕಾಗಿ ಯಾವ ಜಾತಿ ಮತ ಭೇದವಿಲ್ಲದೆ ಎಲ್ಲ ಸಾರ್ವಜನಿಕರು ಜಿಲ್ಲೆ ಆದಂಥ 8 ಜಿಲ್ಲೆಯಿಂದ ಆಗಮಿಸಲಿದ್ದಾರೆ. ಮತ್ತು ಎಲ್ಲ ರಾಜಕೀಯ ಪಾರ್ಟಿದಿಂದ ಮುಖಂಡರು ಮತ್ತು ಸಾಮಾಜಿಕ ಚಿಂತಕರು ಮತ್ತು ಇತ್ಯಾದಿ ಇತರ ಸಾರ್ವಜನಿಕರು, ಲೀಡರ್ಸ್ಗಳು ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮ ನಾಳೆ 2 ರಿಂದ 2.5 ಲಕ್ಷ ಜನರು ಸೇರಿ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿ ಅದನ್ನೊಂದು ಯಶಸ್ವಿಗೊಳಿಸ್ಬೇಕಂತ ನಾನು ಎಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮ್ಮ ಆರ್ಗನೈಸೇಷನ್ ಕಮಿಟಿ ವತಿಯಿಂದ ಎಲ್ಲರೂ ನಾಳೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೋರುತ್ತೇನೆ. ನಾಳೆ ನಡೆಯುವಂಥ ಒಂದು ಬೃಹತ್ ಸಮಾವೇಶದಲ್ಲಿ ಸುಮಾರು 8 ಜಿಲ್ಲೆಗಳಿಂದ 2 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಬರುವಂಥ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಅವರಿಗೆ ಊಟದ ವಸತಿ, ಆಮೇಲೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾವು ವೇದಿಕೆಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಒಂದು ವೇದಿಕೆಯ ಮುಂಭಾಗದಲ್ಲಿ ಒಂದು ಲೈಟ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇಲ್ಲಿ ಎಲ್ಲ ಕೆಲಸಗಾರರು ಕೂಡ ಇಲ್ಲಿ ಒಂದು ಲೈಟ್ಗಳನ್ನು ಅಳವಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಒಂದು ರಾತ್ರಿವರೆಗೂ ಕೂಡ ಒಂದು ಕಾರ್ಯಕ್ರಮ ನಡೆಯಬಹುದು ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ 3 ಗಂಟೆ ಶುರು ಆಗುವಂಥ ಕಾರ್ಯಕ್ರಮ ರಾತ್ರಿವರೆಗೂ ಕೂಡ ಕಂಟಿನ್ಯೂ ಆಗ್ಬೋದು ಅಂತ ಹೇಳಿ. ಸೊ ಅದೇ ರೀತಿ ಆ ಒಂದು ದೂರದೃಷ್ಟಿಯಿಂದ ಇಲ್ಲಿ ಒಂದು ಲೈಟ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ವೇದಿಕೆಯ ಮೇಲೆ ನೋಡೋದಾದರೆ ಸುಮಾರು 1,000 ಒಂದು ಗಣ್ಯರು ಕೂಡ ಇಲ್ಲಿ ಒಂದು ವೇದಿಕೆಯ ಮೇಲೆ ಕುಳಿತುಕೊಳ್ಳುವಂಥ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಸೊ ದೊಡ್ಡ ಪ್ರಮಾಣದಲ್ಲಿ ಒಂದು ವೇದಿಕೆಯನ್ನು ಇಲ್ಲಿ ಸಿದ್ಧತೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ 3 ವೇದಿಕೆಗಳನ್ನು ಕಲ್ಪಿಸಲಾಗಿದೆ. ಸೊ ಒಂದು ವೇದಿಕೆಯಲ್ಲಿ ಮುಖ್ಯ ಗಣ್ಯರು ಕೂಡುವಂಥದ್ದು, ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಜನರು ಕೂಡ ಇಲ್ಲಿ ಒಂದು ಕುಳಿತುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ವೇದಿಕೆಯ ಇಲ್ಲಿ ಒಂದು ವೇದಿಕೆ ಮೇಲೆ ನೋಡ್ತಾ ಇರೋದ್ರೆ ಇಲ್ಲಿ ಇನ್ನೂ ಕೂಡ ಇಲ್ಲಿ ಒಂದು ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ವೇದಿಕೆಯನ್ನು ಹಾಕೋದ್ರಲ್ಲಿ. ಸೊ ಅದೇ ರೀತಿಯಾಗಿ ನೀವು ನೋಡೋದಾದರೆ ವೇದಿಕೆಯಿಂದ ಒಂದು 80 ಅಡಿ ಒಂದು ದೂರದಲ್ಲಿ ಒಂದು ಡಿ ಝೋನನ್ನು ಇಲ್ಲಿ ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ಮಾಧ್ಯಮದವರಿಗೂ ಕೂಡ ಇಲ್ಲಿ ಕುಳಿತುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೇದಿಕೆ ಮುಂಭಾಗದಲ್ಲಿ ಅವರು ಮಾಧ್ಯಮದವರಿಗೆ ಹಾಗೂ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿಯಾಗಿ ಜನರು ನೋಡೋದಾದರೆ ಇನ್ನೂ ಕೂಡ ಇಲ್ಲಿ ಒಂದು ಚೇರ್ಗಳ ವ್ಯವಸ್ಥೆಯನ್ನು ಇನ್ನೂ ಕೂಡ ಮಾಡಲಾಗ್ತಾ ಇದೆ. ಸುಮಾರು 2 ರಿಂದ 3 ಲಕ್ಷದವರೆಗೂ ಕೂಡ ಇಲ್ಲಿ ಜನರು ಬರುವಂಥ ನಿರೀಕ್ಷೆ ಕೂಡ ಇದೆ. ಸೊ ಅದೇ ರೀತಿಯಾಗಿ ಜನರಿಗೆ ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಊಟ ಉಪಹಾರ ಅದರ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಒಂದು ನಾಳೆ ನಡೆಯುವಂಥ ಸಂವಿಧಾನ ಬಚಾವ್ ಜನಾಂದೋಲನ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಒಂದು ಸಂಪೂರ್ಣವಾಗಿ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ನನ್ನ ಹಿಂದ್ಗಡೆ ಅಂತ ನೋಡುವಂಥ ದೃಶ್ಯದಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಅಥವಾ ಗಲಾಟೆಗಳು ನಡೆಯದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಪೊಲೀಸ್ ಸಿಬ್ಬಂದಿಗಳ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಖಾಕಿ ಪಡೆಗಳನ್ನು ನೋಡ್ತಾ ಇರ್ಬೋದು. ಸುಮಾರು 1000ಕ್ಕಿಂತ ಹೆಚ್ಚು ಇಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಗಳು ಈ ಒಂದು ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅಂತೇಳಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾವಲುಗಾರರಾಗಿ. ಸೊ ಆಮೇಲೆ ಇಲ್ಲಿ ಸಾಕಷ್ಟು ಜನರು ಅಂತ ಸೇರುವಂಥ ನಿರೀಕ್ಷೆ ಇದೆ. ಸೊ ಇವ್ರಿಗೆಲ್ಲರಿಗೂ ಕೂಡ ಯಾವುದೇ ರೀತಿಯಾಗಿ ಒಂದು ಅಹಿತಕರವಾಗಿ ಘಟನೆಗಳು ಸಂಭವಿಸಬಾರ್ದು ಅಂತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಉದ್ದೇಶದಿಂದ ಸೊ ಈ ಹಿಂದಿನ ದಿನವೇ ಕೂಡ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಒಂದು ಆಗಮಿಸಿರುವಂಥದ್ದು. ಸಾಕಷ್ಟು ವಾಹನಗಳ ಮೂಲಕ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಆಗಮಿಸಿ ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ನಡೆಯುವಂಥ ಒಂದು ಸಮಾವೇಶದಲ್ಲಿ 100 ಎಕರೆಯ ಒಂದು ಆವರಣದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸೊ ನೋಡ್ತಾ ಇರೋದು 100 ಎಕರೆ ಒಂದು ಜಾಗದಲ್ಲಿ ಒಂದು ವಿಶಾಲವಾದ ಜಾಗದಲ್ಲಿ ನಾಳೆ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಾ ಇದ್ದು ನಾಳೆಯ ಕಾರ್ಯಕ್ರಮದಲ್ಲಿ ಎಲ್ಲುವ ಪ್ರಭಾವಿ ವ್ಯಕ್ತಿಗಳು ಕೂಡ ಇಲ್ಲಿ ಆಗಮಿಸತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿ ಕಾರ್ಯಕ್ರಮ ನಡೆಯಲಿದೆ ಅಂತ ನೋಡೋಣ. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ನಾನು ಹರ್ಷಿತಾ, FM ನ್ಯೂಸ್ ಕನ್ನಡ, ವಿಜಯಪುರ.
ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಪ್ರತಿದಿನವೂ ಸೋರಿಕೆ ಆಗುತ್ತಿದ್ದು, ಇನ್ನು ನಾಳೆ ನಡೀಬೇಕಾಗಿದ್ದ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇಂದೇ ಲೀಕ್ ಆಗಿದೆ. ಜಾತ್ರೆ ಅಂದಮೇಲೆ ಅಲ್ಲಿ ಜನ ಸೇರ್ತಾರೆ. ಹಾಗೆ ಇಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಸಾವಿರಾರು ಭಕ್ತರ ಸಮೂಹದಲ್ಲಿ ಶಿವನ ಜಾಗರಣೆ ಮಾಡ್ತಾರೆ. ಕಾಶಿಯಿಂದ ಕೇವಲ 1 ಗಂಟೆಯಲ್ಲಿ ಲಿಂಗ ತಂದು ಸ್ಥಾಪನೆ ಮಾಡಿದ ಇತಿಹಾಸವೂ ಕೂಡ ಇದು ಹೊಂದಿದೆ. ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂಬುದು ಇಲ್ಲಿಯ ನಂಬಿಕೆಯಾಗಿದೆ. ಅಷ್ಟಕ್ಕೂ ಶಿವನನ್ನು ಆರಾಧಿಸುವುದಾದ್ರೂ ಎಲ್ಲಿ ಅನ್ಕೊಂಡ್ರ? ಅದರಲ್ಲಿ ಶ್ರೀಕಾಳಿಕಾ ದೇವಿ ಹಾಗೂ ಜಗದ್ಗುರು ಶ್ರೀ ಮೌನೇಶ್ವರ ದೇವಸ್ಥಾನದ 4ನೇ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವದ ಧಾರ್ಮಿಕ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು. ಹೌದು, ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ವಿಶ್ವಕರ್ಮ ಸಮಾಜದ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮವನ್ನು ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಉದ್ಘಾಟಿಸಿ ಮಾತನಾಡಿದರು. ವಿಶ್ವಕರ್ಮ ಸಮಾಜ ಇದು ತಮ್ಮ ಬುದ್ಧಿವಂತಿಕೆ, ಉದ್ಯೋಗದಿಂದ ಆರ್ಥಿಕವಾಗಿ ಬೆಳವಣಿಗೆ ಹೊಂದುತ್ತಿದೆ. ಮೊದಲು ಕನದಲ್ಲಿ ಏನು ಕೊಡುತ್ತಾರೆ ಅದನ್ನು ತೆಗೆದುಕೊಂಡು ಅವರು ತಮ್ಮ ಕಾಯಕ ವೃತ್ತಿಯನ್ನು ಮಾಡುತ್ತಿದ್ದರು. ವಂಶ ಪರಂಪರೆಯಾಗಿ ಬಂದಿರುವಂತಹ ಕಾಯಕ ಈ ಸಮಾಜಕ್ಕೆ ದೇವರೇ ಕೊಟ್ಟಿರುವಂತಹ ಕೊಡುಗೆಯಾಗಿದೆ. ಪತ್ತಾರಗೌಡ, ಬಡಿಗೌಡ, ಕುಂಬಾರಗೌಡ ಎಂಬ ಹೆಸರನ್ನು ಕೊಟ್ಟಿದ್ದಾರೆ. ಈ ಹೆಸರು ಅವರ ಶ್ರೀಮಂತಿಕೆಯಿಂದ ಬಂದಿರುವಂತದ್ದು ಅಲ್ಲ, ಅವರು ಮಾಡುವ ಕಾಯಕದ ಮೇಲೆ ಕೊಟ್ಟಿದ್ದಾರೆ. ಕಾಯಕ ತತ್ವವನ್ನ ಪಾಲಿಸಿಕೊಂಡು ಬಂದಿರುವಂತದ್ದು ವಿಶ್ವಕರ್ಮ ಸಮಾಜ ಎಂದರು. ಇವೆಲ್ಲವನ್ನೂ ಕೂಡ ಮಟ್ಟಿ ಹೊಡೆಯುವಂತದ್ದು ಇರಬಹುದು, ಗಾಡಿ ಇರಬಹುದು, ಎತ್ತಿನ ಗಾಡಿ ಇರಬಹುದು, ಇವೆಲ್ಲವೂ ಕೂಡ 1-2 ಅಲ್ಲ. ಆ ಸಮಾಜದ ಕೊಡುಗೆ ಎಲ್ಲೇ ಹೋದ್ರೆ ಇನ್ನೊಂದು ಸಮಾಜ ಬದುಕಾಗಲೇ ಸಾಧ್ಯ ಇಲ್ಲ, ಒಕ್ಕಲ್ತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೆಣ್ಮಕ್ಳು ಧಾರಣ ಮಾಡ್ತಕ್ಕಂಥ ಬಂಗಾರದ ವಸ್ತುಗಳು ಎಷ್ಟು ಚಂದಾಗಿರ್ತಾವ ನೋಡುವಂತ ವಸ್ತು ತಯಾರು ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಆಯ್ತಾವ ಗೊತ್ತಾಗೋದಿಲ್ಲ. ಆ ಮಾಡಿದಂಗೆ ಗೊತ್ತದು ಎಷ್ಟು ಪರಿಶ್ರಮ ಪಟ್ಟಿರ್ತಾರೆ ಅಂತ ಹೇಳ್ಕೊಂಡು. ಅದ್ರ ಜೊತೆಗೆ ನಮ್ಮ ಪತ್ತಾರ ಸಂಗೀತಗಾರ ಒಂದು ಸಂಗೀತ ಶಾಲೆಯನ್ನು ಕೂಡ ನಡೆಸಿದ್ರು ನಾಗರದಲ್ಲಿ. ಅವರ ಮಗ ನೌಕರಿಗೆ ಹೋದ್ಮೇಲೆ ಇವತ್ತು ಹಿಂದೆ ಅವ್ರಿಗೆ ಆ ಶ್ರೀಮಂತರಾಗಿದ್ದಿಲ್ಲ. ಇವತ್ತು ಸ್ವಲ್ಪ ಕೆಲವು ಜನ ತಮ್ಮ ಚಾಕಚಕ್ಯತೆಯಿಂದ, ತಮ್ಮ ಬುದ್ಧಿವಂತಿಕೆಯಿಂದ, ತಮ್ಮ ಉದ್ಯೋಗದಿಂದ ಆರ್ಥಿಕವಾಗಿ ಮೇಲೆ ಬಂದಿರ್ಬೋದು. ಆದ್ರೆ ಮೊದಲು ಹಂಗೆ ಏನೂ ಇದ್ದಿದ್ದಿಲ್ಲ. ನಾವು ಸಣ್ಣವರಂತ ಸಂದರ್ಭದಲ್ಲಿ ಇವತ್ತು ಬಹಳ ಮಂದಿ ಹಿರಿಯರಿಗೆ ಗೊತ್ತಾಗ್ತದೆ. ಮತ್ತು ಬಡಗೇರ ಮನೆ ಕುಟ್ಟಿ ಹಾಸಕ್ಕೆ ಹೋದ ವರ್ಷಕ್ಕೆ ಕಡದಾಗ ಏನು ಕೊಡ್ತಾರೆ ಅಂತ ತಗೊಂಡೇ ಬದುಕ್ಯಾರ. ಕಡದಾಗ ಏನು ತಗೊಂಡೇ ಬದುಕ್ಯಾರ. ಮತ್ತೆ ಹೆಚ್ಚಿಗೆ ಇಲ್ಲ. 16 ಮಂದಿ ನೀವೇನು ಕೊಟ್ಟರು ತಗೊಂಡ ನಿಮಗೆ ಒದಿಸಿ ಕೊಟ್ಟಾರ. ಮೂಗು ಚುಚ್ಚಿದಿರ್ಬೋದು, ಕಿವಿ ಚುಚ್ಚಿದಿರ್ಬೋದು, ಬಂಗಾರ ಸಾಮಾನು ತಯಾರು ಮಾಡಿದ್ರು. ಅದು ಅಷ್ಟೇ ಯಾಕೆ ಹಲ್ಲು ಬಂದು ಹಲಸದ ಕಿತ್ತು ಅಂತ ಕೆಲಸ 16 ಮಾಡ್ತಿದ್ರು. ಅವಾಗ ಅಲ್ಲಿಂದ ಡಾಕ್ಟರ್ ಇದ್ದಿದ್ದಿಲ್ಲ. ಅವಾಗ ಅದ ಇವತ್ತು ಉದಾಹರಣೆಗೆ ಚೌಧರಿ ಕೌಂಡ್ರು ಡಾಕ್ಟರ್ ಬಾಗೇವಾಡಿ ಅವರು ಇಲ್ಲೇ ಇದ್ದಾರೆ. ಅವ್ರ ತಂದೆ ಕೂಡ ಬಡಿಗೇರ ಅವರು ಕೂಡ ಅವ್ರ ನುಡಿಬೇಗ ಡಾಕ್ಟರ್ ಆದ ಅವ್ರ ತಂದೆ ಕೂಡ ಇವತ್ತು ಫೇಮಸ್ ದಂತ ವೈದ್ಯ ಅವರು ಬುಧವಾರ ಬರ್ತಾರೆ ಅಲ್ಲಿ ಕೌಂಡ್ರು ಡಾಕ್ಟರ್ ಚೌಧರಿ. ಅವ್ರು ಹಿಂಗೆ ಆ ವಂಶದ ಪರಂಪರೆ, ಅದು ರಕ್ತ ಗುಣ ಅದು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವಂತಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿದರು. ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಶ್ರೀ ಅಖಂಡೇಶ್ವರ ಸಿದ್ದಟಗಿ ಮಠ ಹಿರೇ ಆಸಂಗಿ, ಮಾನಪ್ಪ ಬಡಿಗೇರ್, ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ, ಸತ್ಯಜಿತ್ ಪಾಟೀಲ್, ಪುಂಡಲಿಕ್ ಕಂಬಾರ್, ಬಸಪ್ಪ ಗಿಡ್ಡಪ್ಪಗೌಡ್, ಟಿಟಿ ಹೆಗ್ದಾಳ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಒಂದು ಬಿಂದಿಗೆ ನೀರಿಗಾಗಿ ಗಂಟೆಗಟ್ಟಲೆ ಕಾಯ್ಲಿಬೇಕು. ಹೋಗ್ಲಿ ಬಿಡಿ ಅಂತ ಅನ್ಕೊಂಡು ಇಲ್ಲಿಯ ಗ್ರಾಮಸ್ಥರು ಅದು ಸಿಕ್ಕರೆ ನಮ್ ಪುಣ್ಯ ಅಂತಿದ್ರು. ಆದ್ರೆ ಈಗ ಕುಡಿಯುವ ನೀರು ಚರಂಡಿಗೆ ಪೋಲಾಗ್ತಾ ಇದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರ ಪರದಾಟ ಇನ್ನೂ ನಿಂತಿಲ್ಲ. ಹಾಗಾದ್ರೆ ಅದು ಯಾವ ಗ್ರಾಮದ ಗೂಳು ಅಂತೀರಾ? ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಂತಂದ್ರೆ ಸಾಕು, ಕುಡಿಯುವ ನೀರಿಗೆ ಹಬೆ ಶುರುವಾಗುತ್ತೆ. ಆದ್ರೆ ಈ ಬಾರಿಯಂತೂ ಬೇಸಿಗೆಯ ಮೊದಲೇ ಜನರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಎಲ್ಲಿಯ ಕಥೆ ಅಂತೀರಾ? ಅದುವೇ ಗಿರಿನಾಡು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದ ದಲಿತ ಬಡಾವಣೆಯ ಕತೆ ಕಣ್ರಿ. ಇಲ್ಲಿ ಕುಡಿಯಲು ಶುದ್ಧ ನೀರಿಲ್ಲ. ವಾರ್ಡ್ ಸಂಖ್ಯೆ 1 ಮತ್ತು 2ರಲ್ಲಿ ಜನರಿಗೆ ಅನುಕೂಲ ಆಗುವ ಕುಡಿಯುವ ನೀರಿನ ನಳದ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಡಿಯುವ ನೀರು ಚರಂಡಿಗೆ ಪೋಲಾಗ್ತಾ ಇದೆ. ಈ ದಲಿತ ಬಡಾವಣೆ ವಾರ್ಡ್ ನಂಬರ್ 2 ದಲಿತ ಬಡಾವಣೆ ಏನದ ನಾಗರಿಕ. ನಾನು ನಮ್ಮ ಕೆಂಬಾವಿ ಇದು ವಾರ್ಡ್ ನಂಬರ್ 2ರಲ್ಲಿ ಏನದ ನೀರು ಹರಿಯೋದಾಗ್ಲಿ ಮತ್ತು ಆಮೇಲೆ ಏನದ ಇಲ್ಲಿ ಐತಿ ನೋಡ್ರಿ. ಈಗ ಈ ನೀರಿಂದ ಏನಾದಲ್ಲ, ಈ ನೀರು ಏನದ ಇದಕ್ಕೆ ಏನದ ಒಂದು ನೆಲ್ಲಿನಿಲ್ಲ, ಏನಿಲ್ಲ. ವಾರ್ಡ್ ಮೆಂಬರ್ ಆಗಲಿ ಮತ್ತು ಆಮೇಲೆ ಏನದ ಈ ಪುರಸಭೆ ಅಧಿಕಾರಿಗಳಾಗಲಿ, ಶಾಸಕರಾಗಲಿ ಯಾರೊಬ್ರು ಏನದ ಕಿಂಚಿತವಾಗಿ ಏನದ ಅದನ್ನ ಏನದ ವಿಚಾರನೇ ಇಲ್ಲ. ಒಂದೇದು. ಎರಡನೇದು ಏನದ, ಈ ಇಲ್ಲಿಂದ ಇದು ಯಳಪುರ ರೋಡಿಂದ ಏನದ ಪೈಪ್ ಲೈನ್ ಐತಿ. ಕರಿಯಮ್ಮ ಗುಡಿಲಿಂದ ಏನದ ಅದು ಚರಂಡಿ ಮೇಲೆ ಐತಿ, ಪೈಪ್ ಲೈನ್ ಕೆಳಗೈತಿ.
ಬೇಡಂತ ಎಷ್ಟು ಜನ ನಾವೇದ ಇದು ಮಾಡಿದ್ರು ಸುಧಾ ಅದು ಅಬ್ಜೆಕ್ಷನ್ ಮಾಡಿ ಕೇಸಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಮಾಡಿದ್ವಿ, ಎಲ್ಲ ಮಾಡಿದ್ರೆ ನೀ ಅದ ನಾಳೆಗೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಅಂತ ತಿಳಿ ಕೇಸಿ ಅದ ಎಷ್ಟೇ ಇದು ಮಾಡಿದ್ರೆ ನೀ ಅದ ಯಾರೊಬ್ರು ನೀ ಅದ ಅಧಿಕಾರಿಗಳಾಗಲಿ ಒಬ್ಬ ವಾರ್ಡ್ ಮೆಂಬರ್ ಆಗಲಿ ಎರಡು ವಾರ್ಡ್ ಮೆಂಬರ್ ಆಗಲಿ ಯಾರೊಬ್ರು ಏನದ ಕಿಂಚಿತವಾಗಿ ಅದು ನೀ ಅದ ಅದ್ರ ಬಗ್ಗೆದಾಗ ಏನದ ಒಂದು ಚೂರು ನೀ ಅದ ಕಾಳಜಿ ಇಲ್ಲ. ಆದ ಕಾರಣ ಏನದ ಸಾಂಕ್ರಾಮಿಕ ರೋಗ ಬಂದ ಕೇಸಿ ಅಂತ ಕೆಲವೊಬ್ರು ಏನದ ಅದು ಇದು ಅಂತ ಏನೋ ದುನಿಯಾದ ರೋಗಗಳು ಬರಕತ್ತಾವ, ಏನೋ ದುನಿಯಾದ ಜ್ವರಗಳು ಅದು ಇದು ಏನೋ ಬರ್ತಾ ಇದೆ. ಆದ್ರೂ ಸುಧಾ ಯಾರೊಬ್ರು ಏನದ ವಿಚಾರ ಮಾಡ್ಲಾಕತ್ತಿಲ್ಲ. ಅದಕ್ಕೆ ಅಂತ ಜಿಲ್ಲಾಡಳಿತ ಆಗಲಿ ಮತ್ತು ಆಮೇಲೆ ನಮ್ಮ ಶಾಸಕರಾಗಲಿ ಇದ್ರ ಬಗ್ಗೆದಾಗ ಏನದ ಹೆಚ್ಚಿನ ಕಾಳಜಿ ತಗೊಂಡ್ ಕೇಸಿ ಏನದ. ಯಾಕಂದ್ರೆ ನಮ್ಮನ್ನ ಈಗ ಊರಾಗ ಏನೇ ಆದ್ರೂ ಏನದ ಯಾರಾದ್ರೂ ಕೇಳ್ತಾರ, ಬಟ್ ದಲಿತ ಬಡವಣ ಅಂತಂದ್ರೆ ಯಾರೊಬ್ರು ಕಾಳಜಿ ಮಾಡಂಗಿಲ್ಲ. ನಮ್ಮವರೇ ಮೊದಲೇ ಏನದ ಈಗ ನಮ್ಮೂರ ಇಲ್ಲಿ ಹೋಗಿ ನಿಂತು ಈಗ ಮೆಂಬರ್ ಆಗಲಿ ಸಾರ್ವಜನಿಕರು ಯಾರೇ ಹೋಗಿ ನಿಂತು ಏನದ ಏನೇ ಮಾಡಿದ್ರು ಸುಧಾ ಯಾರೊಬ್ರು ಕಾಳಜಿ ಮಾಡಂಗಿಲ್ಲ. ಯಾಕಂತಂದ್ರೆ ಏನದ ಇನ್ನೊಂದು ಇವ್ರು ಏನದ ಕೀಳು ಜಾತಿ ಅನ್ನೋದು ಏನದ ಒಂದು ತಲೆಗೈತಿ. ಇದುವರೆಗೆ ಏನದ ನಾವು ಏನದ ಶೋಷಣೆಗೊಳಗಿದ್ದೀವಿ. ನಾವು ಹಿಂಗೆ ನಮ್ಗೆ ಏನದ ಜಿಲ್ಲಾ ಆಡಳಿತ ಆಗಲಿ ಮತ್ತು ಆಮೇಲೆ ರಾಜ್ಯ ಸರ್ಕಾರ ಆಗಲಿ ಮತ್ತು ಅದ ಹೆಣ್ಮಕ್ಳಿಗೆ ಅಂತ ಕೇಸಿಂದ ಅಟ್ಯಾಕ್ ಶೌಚಾಲಯಗಳು ಏನದ ಗುರುಪಾಟ್ಲಿ ಸಿರುವಾಳವ್ರು ಇದ್ದಾಗ ಏನದ ಮಾಡಿಸಿದ್ರು. ಬಟ್ ಇದುವರೆಗೆ ಏನದ ಎಲ್ಲ ಕಡೆಗೆ ಊರು ತುಂಬ ಏನದ ಅವೆಲ್ಲ ಈಗ ಚಲ್ತಿಯಲ್ಲಿದ್ದಾವೆ. ನಮ್ಮ ದಲಿತ ಬಡವಣಿಗೆ ಏನದ ಯಾರೊಬ್ರು ಏನದ ಕಾಳಜಿ ತೋರದೆ ಇದುವರೆಗೆ ಏನದ ನೆನಗುದಿಗೆ ಬಿದ್ದಾವ. ಅದನ್ನು ತೋರಿಸಿ ಪೇಪರ್ ಸ್ಟೇಟ್ಮೆಂಟ್ ಆಗ್ಯದ, ಆದ್ರೂ ಸುಧಾ ಯಾರೊಬ್ರು ಏನದ ಕಾಳಜಿ ತೋರ್ಲಕತ್ತಿಲ್ಲ. ಈಗನಾಗ್ಲಿ ಲಾಸ್ಟ್ ನಮ್ಗೆ ಏನದ ಇದನ್ನೊಂದು ನಾವು ಬೈಟ್ ಕೊಡಕತ್ತಿದ್ದೆ ಏನದ ನಮ್ಗೆ ದಲಿತರಿಗೆ ಏನದ ನಮ್ಮ ಜನಕ್ಕೆ ಹೆಣ್ಮಕ್ಳಾಗಲಿ ಮಹಿಳೆಯರಾಗಲಿ ಮತ್ತು ಅವ್ರಿಗೆ ಏನದ ಒಂದು ನ್ಯಾಯ ಕೊಡಿಸ್ಬೇಕು. ನಮ್ಗೆ ಏನದ ಸೂರಿಂದ ಆಗಲಿ ಇನ್ನೊಂದು ಇತರೆ ಎಲ್ಲ ಮೂಲಭೂತ ಸೌಕರ್ಯದಿಂದ ಏನದ ನಾವು ವಂಚಿತರಾಗಿದ್ದೀವಿ. ನಮ್ಗೆ ಏನದ ಒಂದು ನ್ಯಾಯ ಒದಗಿಸ್ಬೇಕಂತ ಹೇಳಿ ಏನದ ಜಿಲ್ಲಾಧಿಕಾರಿಗಳಿಗೆ ನಮ್ದೊಂದು ಇದು ದಲಿತ ಬಡಾವಣೆ ಅಂತ ಅಧಿಕಾರಿಗಳದು ಇಷ್ಟು ನಿರ್ಲಕ್ಷ್ಯವೂ ಗೊತ್ತಿಲ್ಲ. ಇದರ ಕುರಿತಾಗಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಅನ್ನುತ್ತಿಲ್ಲ. ಬೇಸಿಗೆ ಕಾಲಕ್ಕೂ ಮೊದಲೇ ನೀರಿಗಾಗಿ ಜನರು ಪರದಾಡುವಂತಾಗಿದೆ. ಕುಡಿಯೋಕೆ 4 ಕೊಡ ನೀರು ಸಿಗದಂತಹ ಪರಿಸ್ಥಿತಿ ಬಂದೊದಗಿದೆ. ಆ ನಳಕ್ಕೆ ನೀರು ಬಂದ್ ಮಾಡಲು ಕ್ಯಾಬ್ ಕೂಡ ಹಾಕಿಸಲು ಆಗದ ವ್ಯವಸ್ಥೆ ನಿರ್ಮಾಣವಾಗಿದೆ. ಅದರಲ್ಲಿ ಈಗ ಬೇಸಿಗೆ ಆರಂಭವಾಗಲಿದೆ. ಆಗ ನೀರಿಗೋಸ್ಕರ ಪರದಾಡುವಂತಹ ವ್ಯವಸ್ಥೆ ನಿರ್ಮಾಣವಾಗದಂತೆ ಈಗಲಾದರೂ ಇತ್ತ ಕಡೆ ಗಮನ ಹರಿಸಿ ಸರಿಪಡಿಸಬೇಕು. ಹನಿ ನೀರಿಗೂ ಬೆಲೆ ಇದೆ ಸಾಹೇಬ್ರೆ ಎಂದು ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಶಾಂತವೀರ ಮಹಾಸ್ವಾಮೀಜಿಗಳ 40ನೇ ಪುಣ್ಯ ಸ್ಮರಣೋತ್ಸವ ಗದ್ದುಗಿನ ಜಗದ್ಗುರುಗಳಾಗಿರುವ ತೋಟದಾರ್ಯ ಮಠದ ಜಗದ್ಗುರು ಮಹಾಸ್ವಾಮೀಜಿಗಳ ಸನ್ನಿಧಿಯರ ಆಶೀರ್ವಾದದಿಂದ ಜರುಗಿತು. ಬೆಳಗಾವಿ ಜಿಲ್ಲೆ ಹಾವೇರಿ ತಾಲೂಕಿನ ಪ್ರಖ್ಯಾತ ಸಿಂದಗಿ ಮಠದ ಪಟ್ಟಾಧೀಶರಾದ ಶಾಂತವೀರ ಮಹಾಸ್ವಾಮೀಜಿಗಳ 40ನೇ ಪುಣ್ಯ ಸ್ಮರಣೆ ಆರಾಧನೆ 7 ದಿನಗಳ ಕಾಲ ಹಿರಿಯ ಶಿವೋಗಿಗಳ ಆಶೀರ್ವಾದದಿಂದ ನೆರವೇರಿತು. ಸ್ವಾಮಿಗಳ ಪುಣ್ಯ ಸ್ಮರಣೆಯಲ್ಲಿ ಅನೇಕ ಹಿರಿಯ ಮಠದ ಶಿವೋಗಿಗಳು ಭಾಗಿಯಾಗಿದ್ದರು. ಹಾವೇರಿ ಗ್ರಾಮ ಸೇರಿದಂತೆ ರಾಜ್ಯದ ವಿವಿಧ ಭಕ್ತರು ಸ್ವಾಮೀಜಿಗಳ ಪುಣ್ಯಾರಾಧನೆಯಲ್ಲಿ ಶ್ರೀಗಳ ಆಶೀರ್ವಾದ ಪಡೆದರು. ಓಂ ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಲಂ ಸತ್ಯಾಯ ಶುದ್ಧ ಚರಿತಾಯ ಶಾಂತಾಯ ಶುಭ ಮಂಗಲಂ. ಏನಿವತ್ತು ವೇದಮೂರ್ತಿ ಡಾಕ್ಟರ್ ಮಹಂತೇಶ್ ಶಾಸ್ತ್ರಿಗಳವರು ಲೈವ್ ಬಂದಿರೋಂಥ ಭಾಳಷ್ಟು ಜನ ಸಂಕೋಚವನ್ನು ಪಡ್ತಾ ಇದ್ದೀರಾ. ಬರಲೇಬೇಕಾದಂಥ ಒಂದು ಸಂಗತಿ ಇದೆ. ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ, ಈ ಮಟ್ಟದಲ್ಲಿ ನಾನು ಹೆಸರು ಮಾಡಬೇಕಾದ್ರೆ ಹಿಂದೆ ಒಬ್ಬ ಗುರು ಇರಬೇಕು, ಮುಂದೆ ಒಬ್ಬ ಗುರು ಇರಬೇಕು ಅಂತ ಇಚ್ಛೆ ಇರುತ್ತೆ. ಆ ವಿಷಯದಲ್ಲಿ ಏನು ಅಂತಂದರೆ, ವಿಶೇಷವಾಗಿರ್ತಕ್ಕಂಥದ್ದು ನಾನು ವಿದ್ಯೆಯನ್ನು ಕಲಿತಿರುವಂಥ ಸ್ಥಾನ ಅದು ಹಾವೇರಿಯ ಸಿಂದಗಿ ಮಠ. ಆ ಸಿಂದಗಿ ಮಠದಲ್ಲಿ ಇವತ್ತು ನನ್ನ ಗುರುವಿನ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ. ಕಾರಣ ಎಲ್ಲ ಮಠಗಳಿಗೂ ಕೂಡ ಒಬ್ಬ ಸ್ವಾಮಿ ಅಂತ ಇರ್ತಾನೆ. ಆದರೆ ಈ ಮಠದ ವಿಶೇಷ ಪರಂಪರೆಯನ್ನು ನಾನು ನಿಮಗೆ ತಿಳಿಸಲೇಬೇಕಾದಂಥದ್ದೊಂದು ಸಂಗತಿ. ಒಬ್ಬ ಸ್ವಾಮಿ ಇಲ್ಲಲಾರದೇ ಈ ಮಠ ಉನ್ನತ ಸ್ಥಾನಕ್ಕೆ ಬೆಳೀಲಿಕ್ಕೆ ಕಾರಣ ಏನು ಅಂತಂದರೆ, ಅಲ್ಲಿ ಆಡಳಿತಾಧಿಕಾರಿಗಳು, ಅಲ್ಲಿಯ ಪಾಠಶಾಲೆ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು, ಅಲ್ಲಿ ಇರ್ತಕ್ಕಂಥ ನಿತ್ಯವೂ ಕೂಡ ಭಕ್ತರು, ಆ ಮಠಕ್ಕೆ ಇರ್ತಕ್ಕಂಥ ಶ್ರದ್ಧಾ ಭಕ್ತಿ, ನಿತ್ಯವೂ ಕೂಡ ದಾಸೋಹದ ಮನೆಯಾಗಿರುವಂಥ, ದಾಸೋಹದ ಪುಣ್ಯ ಸ್ಥಾನವಾಗಿರುವಂಥ ಮಠ ಯಾವುದಾದ್ರೂ ಇದ್ದರೆ ಅದು ನಮ್ಮ ಹಾವೇರಿಯ ಸಿಂದಗಿ ಮಠ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕಾರಣ ಏನು ಅಂದರೆ ಇಷ್ಟೇ, ಈ ವಿಶೇಷವಾಗಿರ್ತಕ್ಕಂಥ ಈ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಅಲ್ಲಿರ್ತಕ್ಕಂಥ ಹರಗುರು ಚರಮೂರ್ತಿಗಳು, ಮೊದಲಿನ ಶಾಂತವೀರ ಪಟ್ಟಾಧ್ಯಕ್ಷರು ಅಂತಂದರೆ ಈಗಿನ ಎಲ್ಲ ಮಠಾಧೀಶರನ್ನು ಕೂಡ ನಾವು ನೋಡ್ಕೊತ ಬಂದಿದ್ದೇವೆ. ಚಕ್ಕಡಿಯ ಮುಖಾಂತರವಾಗಿ ಹೋಗಿ ಹಳ್ಳಿಗೆ ಹೋಗಿ ಭಿಕ್ಷೆಯನ್ನು ಎತ್ಕೊಂಡು ಬಂದು
ಇದು ನನ್ನ ಮಠವನ್ನು ಅಭಿವೃದ್ಧಿ ಮಾಡೋದಕ್ಕಲ್ಲ, ನೂರಾರು ಸಾವಿರಾರು ಲಕ್ಷಾಂತರ ಬಡ ಜಂಗಮರ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಪರಿಶ್ರಮಿಸ್ತೇನೆ ಅಂತ ತಿಳ್ಕೊಂಡು ಕುದುರೆ ಮೇಲ್ಗಡೆ ಸವಾರಿ, ಚಕ್ಕಡಿಯ ಮೇಲ್ಗಡೆ ಸವಾರಿ, ಹಗಲಿರಳು ಎನ್ನದೇನೆ ನಮ್ಮನ್ನು ಎಲ್ಲ ಆ ದವಸ ಧಾನ್ಯಗಳನ್ನು ತಂದು ಆ ಮಠದ ಭಕ್ತರಿಗಾಗಿ, ಮಠದಲ್ಲಿ ವಿದ್ಯಾರ್ಥಿ ಅಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗಾಗಿ ಅವರು ಪರಿಶ್ರಮ ಮಾಡಿರ್ತಕ್ಕಂಥದ್ದು ಒಂದು ಶಕ್ತಿ ಅಪರೂಪವಾಗಿರ್ತಕ್ಕಂಥದ್ದು. ಅಂಥ ಗುರುವಿನ ಇವತ್ತು 40ನೇ ಒಂದು ಪುಣ್ಯ ಸ್ಮರಣೋತ್ಸವ. ಈ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಅಲ್ಲಿಯ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ನನ್ನ ಗುರುಗಳಾಗಿರುವಂಥ ಶುಭ ಬಸಯ್ಯ ಆರಾಧ್ಯ ಮಠ ಗುರುಗಳನ್ನು ಮೊದಲು ಮಾಡಿಕೊಂಡು, ಅಲ್ಲಿ ಪ್ರತಿಯೊಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಎಲ್ಲ ಅಧ್ಯಾಪಕರನ್ನು ಮೊದಲು ಮಾಡಿಕೊಂಡು, ನೂರಾರು ಜನ, ಲಕ್ಷಾಂತರ ಜನ ಶಾಸ್ತ್ರಿಗಳನ್ನು ತಯಾರು ಮಾಡುವಂಥ ಒಂದು ಗರಡಿಮಣಿ, ಅಪರೂಪದ ಗರಡಿಮಣಿ ಎಲ್ಲಾದರೂ ಇದ್ದರೆ ಅದು ನಮ್ಮ ಹಾವೇರಿ ಶಿಂದಗಿ ಮಠ. ಹೇಗೆ ಹಾನಗಲ್ಲ ಕುಮಾರ ಶಿವಯೋಗಿಗಳು ಒಬ್ಬ ಸ್ವಾಮೀಜಿಯನ್ನು ತಯಾರು ಮಾಡಬೇಕಾದ್ರೆ ಶಿವಯೋಗ ಮಂದಿರದಲ್ಲಿ ಹೋಗಿ ಒಬ್ಬ ಮಠಾಧೀಶನನ್ನು ತಯಾರು ಮಾಡ್ತಿದ್ರು, ಅದೇ ರೀತಿ ಅಲ್ಲಿ ಮಠಾಧೀಶರು ತಯಾರಾಗ್ತಾರೆ. ಇಲ್ಲಿ ಮಠಾಧೀಶರ ಕೈಯೊಳಗಿರುವಂಥ ಪುರೋಹಿತರು ಕೂಡ ಇಲ್ಲಿ ತಯಾರಾಗ್ತಕ್ಕಂಥದ್ದು. ಅಂಥ ಒಂದು ಮಠದ ಶಕ್ತಿ, ಕೀರ್ತಿ ಅಪರೂಪವಾಗಿರ್ತಕ್ಕಂಥದ್ದು. ಸುಮಾರು 1 ವಾರಗಳ ಪರ್ಯಂತರ ನಿತ್ಯವೂ ಕೂಡ ಆ ಸ್ವಾಮಿಯ ಒಂದು ಪುಣ್ಯ ಸ್ಮರಣೋತ್ಸವ ನಡೀತಕ್ಕಂಥದ್ದು. ಇವತ್ತು ವಿಶೇಷ ಅಮಾವಾಸ್ಯೆ, ಅಂದರೆ ಗುರುಗಳು ತೀರಿಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹಗಲಿನಲ್ಲಿ ಸಂಜೆಯಾಯಿತು ಅನ್ನುವ ಹಾಗೆ ಇವತ್ತು ಅಮಾವಾಸ್ಯೆ ದಿನ ಆ ಲಿಂಗೈಕ್ಯರಾಗಿರುವಂಥದ್ದೊಂದು ಅಂಥ ಪರಮ ಪೂಜ್ಯರ ಪುಣ್ಯ ಸ್ಮರಣೋತ್ಸವಕ್ಕೆ ಎಲ್ಲರೂ ಕೂಡ ಬನ್ನಿ, ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ನೂತನವಾಗಿರುವಂಥ ಇದೀಗ ಗದಗಿನ ತೋಂಟದಾರ್ಯ ಮಠಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ನಮ್ಮ ನಾಗನೂರಿನ, ಬೆಳಗಾವಿಯ ನಾಗನೂರಿನ ಸಿದ್ದರಾಮ ಅಪ್ಪಗಳವರು ನಮ್ಮ ಶ್ರೀಮಠದ ಬಗ್ಗೆ, ಅಲ್ಲಿಯ ವಟುಗಳ ಬಗ್ಗೆ, ಅಲ್ಲಿ ಆಡಳಿತಾಧಿಕಾರಿಗಳ ಬಗ್ಗೆ ಇಟ್ಟಿರತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಕೂಡ ಚಿರಋಣಿ. ಅಂಥ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ ನಾವು ಬರ್ತಾ ಇದ್ದೇವೆ. ನೀವು ಕೂಡ ಬನ್ನಿ, ಆ ಕಾರ್ಯಕ್ರಮವನ್ನು, ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಪುನೀತರಾಗೋಣ. ಅದೆಲ್ಲರಿಗೂ ಕೂಡ ಶರಣು ಶರಣ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತ್ಯಾಜ್ಯ ಘಟಕಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ತ್ಯಾಜ್ಯ ಘಟಕ ಸಂಪೂರ್ಣ ಸುಟ್ಟು ಭಸ್ಮ, ಹೊತ್ತುವರಿತು ತ್ಯಾಜ್ಯ ಘಟಕ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಬೆಂಕಿ ನಂದಿಸುವ ಪ್ರಯತ್ನ. ವಿಜಯಪುರದಲ್ಲಿ ನಾಳೆ ಸಂವಿಧಾನ ಬಚಾವೋ ಆಂದೋಲನ. ಉತ್ತರ ಕರ್ನಾಟಕದ 8 ಜಿಲ್ಲೆಗಳ ಜನತೆ ಈ ಆಂದೋಲನಕ್ಕೆ ಭಾಗಿ. ಮೌಲಾನಾ ಸೈಯದ್ ತನ್ವೀರ್ ಪೀರ ಹಾಸ್ಮಿ ಹೇಳಿಕೆ. ದೇಶದ ಅತಿ ದೊಡ್ಡ ಸಂವಿಧಾನ ಉಳಿಸಿ ಜನ ಆಂದೋಲನ, ಭರ್ಜರಿಯ ಸಿದ್ಧತೆ. ಪೂರ್ವ ಸಿದ್ಧತೆ ಕುರಿತು ಒಂದು ಝಲಕ್. ನಾಳೆಯ SSLC ಪ್ರಶ್ನೆ ಪತ್ರಿಕೆ ಹಿಂದೆ ಲೀಕ್. ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್. ಪರೀಕ್ಷಾ ಮಂಡಳಿ ಬೇಜವಾಬ್ದಾರಿಯಿಂದಲೇ ಆಯಿತು ಲೀಕ್. ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ. ಸಾವಿರಾರು ಭಕ್ತರ ಸಮೂಹದಲ್ಲಿ ಶಿವನ ಜಾಗರಣೆ. ಶ್ರೀ ಮೌನೇಶ್ವರ ದೇವಸ್ಥಾನದ 4ನೇ ವಾರ್ಷಿಕ ಜಾತ್ರಾ ಮಹೋತ್ಸವ ಉದ್ಘಾಟಿಸಿದ ಮಾಜಿ ಸಚಿವ SK ಬೆಳ್ಳುಬ್ಬಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಡಿಯುವ ನೀರು ಚರಂಡಿಗೆ ಪೋಲು, ಹನಿ ನೀರಿಗೂ ಗ್ರಾಮಸ್ಥರ ಪರದಾಟ. ಮತ್ತೆ FM ನ್ಯೂಸ್ ಮರುವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ FM ನ್ಯೂಸ್ ಕನ್ನಡ, ನಿಮ್ಮ ಧ್ವನಿಗೆ ನಮ್ಮ ಬಲ. ಜೀವವೇ ಜಲ, ಜಲವೇ ಜೀವ. ಶುದ್ಧೀಕರಿಸಿದ ನೀರು ತಮ್ಮ ಆಫೀಸ್ ಮತ್ತು ಶುಭ ಕಾರ್ಯಗಳಿಗೆ ಬೇಕೆ? ಹಾಗಾದ್ರೆ FM ಎಕ್ವಾ ನೀರು. ವಿಜಯಪುರ ನಗರದ PDC ಹೈಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿರುವ FM ಎಕ್ವಾ ISI ಮತ್ತು FSSAI ಲೈಸೆನ್ಸ್ ಹೊಂದಿರುವಂತಹ FM ಎಕ್ವಾ ವಾಟರ್ ಪ್ಲಾಂಟ್ ಶುದ್ಧ, ಸುರಕ್ಷಿತ ಕುಡಿಯುವ ನೀರು ನಮ್ಮಲ್ಲಿ ದೊರೆಯುತ್ತವೆ. ವಿಶಾಲವಾದ ಪ್ಲಾಂಟ್ ನಲ್ಲಿ ನೀರನ್ನು ಶುದ್ಧೀಕರಣ ಮಾಡಲು ಕೆಮಿಕಲ್ಸ್ ಲ್ಯಾಬೊರೇಟರಿಯಲ್ಲಿ ಟೆಸ್ಟಿಂಗ್ ಮಾಡಲಾಗುವುದು. ಪ್ರತ್ಯೇಕ ವಾಟರ್ ಸ್ಟೋರೇಜ್ ಏರಿಯಾ, ವಾಷಿಂಗ್ ಏರಿಯಾ, ವಾಟರ್ ಫಿಲ್ಲಿಂಗ್ ಏರಿಯಾ, ವಾಟರ್ ಟ್ರಾನ್ಸ್ಪೋರ್ಟರ್ ಸೌಲಭ್ಯ. ನಮ್ಮಲ್ಲಿ 20 ಲೀಟರ್ನ ನೀರಿನ ಕ್ಯಾನ್ಗಳು ಲಭ್ಯವಿದ್ದು ನಿಮ್ಮ ಶುಭ ಸಮಾರಂಭ ಹಾಗೂ ಇನ್ನಿತರೆ ಕಾರ್ಯಕ್ರಮ, ಆಫೀಸ್ಗಳಿಗಾಗಿ ಹಾಗೂ ಮನೆಗಳಿಗಾಗಿ ಹಿಂದೆ ಸಂಪರ್ಕಿಸಿ. 08352257780 974270
9888 7676538888. Customer care number 9886935207 ಹಾಗೂ 9916538888. ಸ್ಥಳ FM Aqua Packaged Drinking Water 186 behind PDG High School Playground, ಬಾಗಲಕೋಟ್ ರೋಡ್, ವಿಜಯಪುರ. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.